ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೋಯರ್ ಮೊರೆ ಆರ್ಸ್ಪೂಲ್ ಅಲ್ಗಾರಿದಮ್ ಅಲ್ಲಿ ಎರಡನೇ ವಿಡಿಯೋನ ನೋಡ್ತಾ ಇದೀವಿ. ಸೊ ಟೋಟಲ್ 3 ಪ್ರಾಬ್ಲಮ್ಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಪ್ರತಿಯೊಂದ್ರದ್ದು ಕೂಡ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಸೆಸ್ ಮಾಡಬಹುದು. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ನಮಗೆ ಏನ್ ಕೊಟ್ಟಿದ್ದಾರೆ, ಟೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಜಿಮ್ ಸಾ ಮೀ ಇನ್ ಎ ಬಾರ್ಬರ್ ಶಾಪ್. ನೆಕ್ಸ್ಟ್ ಆ ಟೆಕ್ಸ್ಟ್ ಅಲ್ಲಿ ನಾವು ಯಾವ ಪ್ಯಾಟ್ರನ್ ನೋಡಬೇಕು, ಬಾರ್ಬರ್. ಈ ಬಾರ್ಬರ್ ನ ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಸೊ ಈ ಪ್ರಾಬ್ಲಮ್ ಮೇಜರ್ ಆಗಿ ಇಟ್ ಈಸ್ ಎ ಸ್ಟ್ರಿಂಗ್ ಮ್ಯಾಚಿಂಗ್ ಪ್ರಾಬ್ಲಮ್. ಸ್ಟ್ರಿಂಗ್ ಮ್ಯಾಚ್ ಮಾಡುವಂತ ಪ್ರಾಬ್ಲಮ್. ನೆಕ್ಸ್ಟ್ ಈ ಸ್ಟ್ರಿಂಗ್ ಮ್ಯಾಚಿಂಗ್ ಪ್ರಾಬ್ಲಮ್ಸ್ ಅಥವಾ ಬೋಯರ್ ಮೊರೆ ಎಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ ಡಿಟೆಕ್ಟ್ ಪ್ಲೇಜರಿಸಮ್ ಅಂತ ಅಂದ್ರೆ ಯಾರು ಈಗ ಫಾರ್ ಎಕ್ಸಾಂಪಲ್ ಒಂದು ಬುಕ್ ಇಂದ ಕಾಪಿ ಮಾಡ್ಬಿಟ್ಟು ಅದೇ ಕಂಟೆಂಟ್ ಅನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದನ್ನ ಕದ್ದಿರುವಂತದ್ದಲ್ವಾ, ಅದನ್ನ ಪ್ಲೇಜರಿಸಮ್ ಅಂತ ಕರಿತೀವಿ. ನೆಕ್ಸ್ಟ್ ವೆಬ್ ಸರ್ಚಸ್. ಫಾರ್ ಎಕ್ಸಾಂಪಲ್ ನೀವು ಯೂಟ್ಯೂಬ್ ಅಲ್ಲಿ ಬೋಯರ್ ಮೊರೆ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು, ಆರ್ಸ್ಪೂಲ್ ಅಲ್ಗಾರಿದಮ್ ಅಂತ ಅದೇ ಎಕ್ಸ್ಟ್ರಾ ಬರುತ್ತೆ. ಬೋಯರ್ ಮೊರೆ ಆರ್ಸ್ಪೂಲ್ ಅಲ್ಗಾರಿದಮ್ ಇನ್ ಕನ್ನಡ, ಇನ್ ಹಿಂದಿ, ಆ ತರ ಬರೀ ಸಣ್ಣ ಕೀವರ್ಡ್ ನ ಯೂಸ್ ಮಾಡ್ಕೊಂಡು ಟೈಪ್ ಮಾಡಿದಾಗ ಬರುತ್ತಲ್ಲ, ಅದು ಕೂಡ ಇದೇ ಸ್ಟ್ರಿಂಗ್ ಮ್ಯಾಚಿಂಗ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ನಮಗೆ ಕೊಟ್ಟಿರುವಂತ ಕ್ವಶನ್ ಏನು, ಬಾರ್ಬರ್ ಅನ್ನೋದನ್ನ ಜಿಮ್ ಸಾಮಿ ಇನ್ ಎ ಬಾರ್ಬರ್ ಶಾಪ್ ಅದರಲ್ಲಿ ನೋಡ್ತಾ ಹೋಗ್ಬೇಕು. ಸೊ ಫಸ್ಟ್ ನಾವೇನ್ ಮಾಡೋಣ ಅಂತ ಅಂದ್ರೆ ಕನ್ಸ್ಟ್ರಕ್ಟ್ ಬ್ಯಾಡ್ ಮ್ಯಾಚ್ ಟೇಬಲ್. ಫಸ್ಟ್ construct ಬ್ಯಾಡ್ ಮ್ಯಾಚ್ ಟೇಬಲ್. ಫಸ್ಟ್ ಏನ್ ಮಾಡಬೇಕು, ಬ್ಯಾಡ್ ಮ್ಯಾಚ್ ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೇಕು. ಸೊ ಬ್ಯಾಡ್ ಮ್ಯಾಚ್ ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡೋದು ಹೇಗೆ, ಅದಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನು ಅಂತಂದ್ರೆ ವ್ಯಾಲ್ಯೂ ಈಸ್ ಈಕ್ವಲ್ ಟು ಲೆಂತ್ ಮೈನಸ್ ಇಂಡೆಕ್ಸ್ -1, ಲೆಂತ್ ಮೈನಸ್ ಇಂಡೆಕ್ಸ್ -1. ಸೊ ನಮಗೆ ಯಾವ್ದು ಪ್ಯಾಟರ್ನ್ ಕೊಟ್ಟಿದ್ರೆ, ಬಾರ್ಬರ್, BARBER. ಸೊ ಇವಾಗ ಇಂಡೆಕ್ಸಿಂಗ್ ಮಾಡ್ತಾ ಹೋಗೋಣ. ಇಂಡೆಕ್ಸಿಂಗ್ ಎಲ್ಲಿಂದ ಶುರುವಾಗುತ್ತೆ, 0 0 1 2 3 4 5 ನಾವು ಇಂಡೆಕ್ಸಿಂಗ್ ಮಾಡಾಯ್ತು. ಸೊ ಈ ಸ್ಟ್ರಿಂಗ್ ಏನ್ ಕೊಟ್ಟಿದ್ದಾರೆ ಪ್ಯಾಟರ್ನಿನ ಟೋಟಲ್ ಲೆಂತ್ ಎಷ್ಟಿದೆ, ಲೆಂತ್ ಈಸ್ ಈಕ್ವಲ್ ಟು 6. ಯಾಕಂದ್ರೆ 0 1 2 3 4 5 6 ಇಂಡೆಕ್ಸಿಂಗ್ ಬೇರೆ, ಲೆಂತ್ ಫೈಂಡಿಂಗ್ ಬೇರೆ. ಲೆಂತ್ ಫೈಂಡಿಂಗ್ ಎಷ್ಟು, 1 ಜಾಸ್ತಿ ಇಂಡೆಕ್ಸಿಗೆ. ಸೊ ಏನಾಯ್ತು, 1 2 ಎಷ್ಟು ಲೆಟರ್ಸ್ ಇದೆ, 1 2 3 4 5 6 ಲೆಟರ್ಸ್ ಇರೋದ್ರಿಂದ ಲೆಂತ್ 6. ಇಂಡೆಕ್ಸಿಂಗ್ ಎಲ್ಲಿಂದ ಶುರು ಆಗುತ್ತೆ, 0 ಇಂದ ಶುರು ಆಗುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಬ್ಯಾಡ್ ಮ್ಯಾಚ್ ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡಬೇಕು. ಅದೇ ಕನ್ಸ್ಟ್ರಕ್ಟ್ ಮಾಡೋದು ಅಂತ ಅಂದ್ರೆ ಲೆಟರ್ ಮತ್ತೆ ವ್ಯಾಲ್ಯೂಸ್ ಇದನ್ನ ಯೂಸ್ ಮಾಡ್ಕೊಂಡು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ನಮಗೆ ಯಾವ್ಯಾವ ಲೆಟರ್ಸ್ ಇದೆ, BAR, B ಆಲ್ರೆಡಿ ಇದೆ, BER ಆಲ್ರೆಡಿ ಇದೆ, ಮತ್ತೆ ನಮಗೆ ಇಲ್ಲಿ ಡ್ಯಾಶಸ್ ಅಂದ್ರೆ ಖಾಲಿ ಸ್ಪೇಸ್ ನ ನಾನು ಸ್ಟಾರ್ ಅಂತ ತಗೊಂತೀನಿ, ನೀವು ಅಂಡರ್ಸ್ಕೋರ್ ಕೂಡ ತಗೊಂತ ಹೋಗ್ಬೋದು. ನೆಕ್ಸ್ಟ್ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಕಂಪ್ಯೂಟ್ ಮಾಡ್ತಾ ಹೋಗೋಣ. ಮೊದಲಿಗೆ ಬಿಗೆ ಹೇಗೆ, ಟೋಟಲ್ ಲೆಂತ್ ಎಷ್ಟು, ಎಲ್ಲದಕ್ಕೂ ಕೂಡ 6 ಮೈನಸ್ ಬಿ ನ ಇಂಡೆಕ್ಸ್ ವ್ಯಾಲ್ಯೂ 0 -1 ಎಷ್ಟಾಯ್ತು, 6 - 0 -1 5 ನ ಇಲ್ಲಿ ಅಪ್ಡೇಟ್ ಮಾಡಬೇಕು. ನೆಕ್ಸ್ಟ್ ಬಿ ಆಯ್ತು, ಮತ್ತೆ ಎ ನೋಡಬೇಕು, 6 ಮೈನಸ್ ಇಂಡೆಕ್ಸಿಂಗ್ ಎಷ್ಟು, 1 -1 ವಿಚ್ ಇಸ್ ಈಕ್ವಲ್ ಟು 6 - 1 -1 ಅಂದ್ರೆ 4. ಸೊ 4 ಎ ಆಯ್ತು. ನೆಕ್ಸ್ಟ್ ಆರ್, 6 ಮೈನಸ್ ಇಂಡೆಕ್ಸ್ ವ್ಯಾಲ್ಯೂ 2 -1 ವಿಚ್ ಈಸ್ ಈಕ್ವಲ್ ಟು 6 - 2 -1 ಅಂದ್ರೆ 3 ಆರ್ ಆಯ್ತು. ಮತ್ತೆ ಬಿ ಬರ್ತಾ ಇದೆ. ಸೊ ಬಿ ಏನು, 6 ಮೈನಸ್ ಇಂಡೆಕ್ಸ್ ವ್ಯಾಲ್ಯೂ ಏನು, 3 -1 ವಿಚ್ ಈಸ್ ಈಕ್ವಲ್ ಟು 2. ಇವಾಗ ಏನ್ ಮಾಡ್ಬೇಕು ಅಂದ್ರೆ 5 ಇರೋದನ್ನ ನಾನು ಮತ್ತೆ 5 ನ ರೀಪ್ಲೇಸ್ ಮಾಡ್ತೀನಿ, 2 ಇಂದ ರೀಪ್ಲೇಸ್ ಮಾಡ್ತೀನಿ ಹೊಸ ವ್ಯಾಲ್ಯೂ ಇಂದ. ನೆಕ್ಸ್ಟ್ ಬಿ ಆಯ್ತು. ಇವಾಗ 6 ಮೈನಸ್, ಸೊ ಇಂಡೆಕ್ಸ್ ವ್ಯಾಲ್ಯೂ 4 -1 ವಿಚ್ ಈಸ್ ಈಕ್ವಲ್ ಟು 1. ಸೊ ನ ವ್ಯಾಲ್ಯೂ 1. ಕೊನೆಯಲ್ಲಿ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಆರ್ ನ ವ್ಯಾಲ್ಯೂನ ನಾವು ಸೇಮ್ ಇರೋದಕ್ಕೆ ಬಿಡ್ತೀವಿ. ಯಾಕಂದ್ರೆ ಕೊನೆ ಲೆಟರ್ ನ ಮಾಡ್ತಾ ಹೋಗ್ಬಾರ್ದು. ಆಲ್ರೆಡಿ ನಮಗೆ ಆರ್ ವ್ಯಾಲ್ಯೂ ಕಂಡು ಹಿಡಿದಿದೀವಿ.
ಸೊ ಶಾರ್ಟೆಸ್ಟ್ ಏನಿದೆ ಅದನ್ನ ನಾವು ರಿಪ್ಲೇಸ್ ಮಾಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋದ್ರೆ 5ನ ರಿಪ್ಲೇಸ್ ಮಾಡಬೇಕಾದ್ರೆ ಅಂದರೆ 5 ದೊಡ್ಡ ಲೆಟರ್, ಅದು ದೊಡ್ಡ ನಂಬರ್, ಅದಕ್ಕೋಸ್ಕರ ಏನು ಮಾಡ್ತೀವಿ ಲೋಯರ್ ನಂಬರ್ನೇ ಹಾಗೆ ಇಡ್ತಾ ಹೋಗ್ತೀವಿ. ಸೊ ಕೊನೆಯಲ್ಲಿ ಸ್ಟಾರ್ ಇದೆ, ಸ್ಟಾರ್ಗೆ ಏನು ಮಾಡ್ತೀವಿ ಅಂದರೆ ಲೆಂತ್ ಆಫ್ ಸ್ಟ್ರಿಂಗ್ ಕೊಡ್ತೀವಿ. ಎಷ್ಟು 6. ಕೊನೆಗೆ ಸ್ಟಾರ್ಗೆ ಏನು ಮಾಡ್ತೀವಿ ಲೆಂತನ್ನು ಕೊಡ್ತಾ ಹೋಗ್ತೀವಿ. ಸೊ ಎಷ್ಟು ಕೊಟ್ಟಿದ್ದೀವಿ 6. ನೆಕ್ಸ್ಟ್ ಸಾರಿ, ಕೊನೆಯಲ್ಲಿ ಏನು ಮಾಡ್ತೀವಿ ಅಂದರೆ 5 ಕೊಡಬೇಕು. ಯಾಕಂತಂದರೆ ಕೊನೆ ಲೆಟರಿನ ಇಂಡೆಕ್ಸ್ ವ್ಯಾಲ್ಯೂನ ಸೊ ಕೊನೆ ವ್ಯಾಲ್ಯೂಗೆ ಏನು ಬರುತ್ತೆ ಅದನ್ನು ಕೊಡಬೇಕು. 5 ಬರುತ್ತೆ ಇದಕ್ಕೆ, ಅದಕ್ಕೋಸ್ಕರ 5ನ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇವಾಗ ಕೊಟ್ಟಿರುವಂಥದ್ದು ಏನೋ ನಮಗೆ ಸ್ಟ್ರಿಂಗ್ ಜಿಮ್ ಸಾ ಮೀ ಇನ್ ಎ ಬಾರ್ಬರ್ ಶಾಪ್, ಇದರಲ್ಲಿ ಕಂಡುಹಿಡಿತಾ ಹೋಗ್ಬೇಕು. ಸೊ ಫಸ್ಟಿಗೆ ಏನಿದೆ ನಮಗೆ ಯಾವುದೋ ಒಂದು ಕಂಡುಹಿಡಿಬೇಕು, ಬಾರ್ಬರ್, BARBER. ಇದನ್ನ ಕಂಡುಹಿಡಿಬೇಕಾದ್ರೆ ಆರ್ ಮತ್ತು ಎ ನೋಡಬೇಕು. ಯಾಕಂತಂದರೆ ಆರ್ ಮತ್ತು ಎ ಸ್ಟ್ರೈಟಲ್ಲಿ ಬಂದಿದೆ. ಸೊ ಆರ್ ಮತ್ತು ಎ ನೋಡಬೇಕಾದ್ರೆ ಇವೆರಡೂ ಕೂಡ ಸೇಮ್ ಇಲ್ಲ, ಅದಕ್ಕೋಸ್ಕರ ಮೇಲೆ ಇರುವಂಥದ್ದು ಅಂದರೆ ಎನ ವ್ಯಾಲ್ಯೂ ಎಷ್ಟು, ಎ ವ್ಯಾಲ್ಯೂ ನಮಗೆ ಎಷ್ಟು ಬಂದಿದೆ, ಎ ವ್ಯಾಲ್ಯೂ 4. ಸೊ 4 ಸ್ಟ್ರಿಂಗ್ಸ್ ರೈಟ್ ಸೈಡ್ಗೆ ನಾನು ಶಿಫ್ಟ್ ಆಗ್ತಾ ಹೋಗ್ಬೇಕು. 4 ಸ್ಟ್ರಿಂಗ್ 1 2 3 4. ಸೊ ಈ ಸ್ಟ್ರೈಟ್ಗೆ ಆರ್ ಬರಬೇಕು. ಸೊ ಏನಾಗುತ್ತೆ BARBER. ಸೊ ಈ ಸ್ಟ್ರೈಟ್ಗೆ ಆರ್ ಬಂತು. ಇದನ್ನು ಅಳಿಸ್ತೀನಿ, ಕನ್ಫ್ಯೂಷನ್ ಆಗುತ್ತೆ, ಅದಿದ್ರೂ ಏನು ಪರವಾಗಿಲ್ಲ, ನೀವು ಎಕ್ಸಾಮಲ್ಲಿ ಬರೀತಾ ಹೋಗಿ. ನೆಕ್ಸ್ಟ್ ಇ ಮತ್ತು ಆರು ಸೇಮ್ ಇಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಈ ವ್ಯಾಲ್ಯೂ ಅಷ್ಟು ನೆಕ್ಸ್ಟ್ ಇಟ್ರೇಟ್ ಮಾಡ್ತಾ ಹೋಗ್ತೀನಿ. ಸೊ ಏನಾಯಿತು, ಈ ವ್ಯಾಲ್ಯೂ ಏನು 1. ಸೊ BARBER 1 ಪ್ಲೇಸು ಜಂಪ್ ಮಾಡಿದ್ದೀನಿ. ನೆಕ್ಸ್ಟ್ ಆರ್ ಎಲ್ಲಿಗೆ ಬಂತು, ಆರು ಡ್ಯಾಶ್ ಜಾಗಕ್ಕೆ ಬಂತು, ಅಂದರೆ ಅಂಡರ್ಸ್ಕೋರ್ ಜಾಗಕ್ಕೆ ಬಂತು. ಇವಾಗ ಏನು ಮಾಡಬೇಕು ಅಂತ ಅಂದರೆ ಇದರ ವ್ಯಾಲ್ಯೂ ಕೊನೆಯಲ್ಲಿ ಲೆಂತ್ ಆಫ್ ದ ಸ್ಟ್ರಿಂಗ್ನ ಕೊಡಬೇಕು. ಫಸ್ಟಿಗೆ ಕೊಟ್ಟಿದ್ದು ಕರೆಕ್ಟ್ ಇತ್ತು, ಲೆಂತ್ ಆಫ್ ದ ಸ್ಟ್ರಿಂಗ್ ಕೊಡಬೇಕು 6. ಸೊ ಇವಾಗ ಏನು ಮಾಡ್ತೀನಿ ಅಂದರೆ 6 ಲೆಟರ್ಸ್ ಜಂಪ್ ಮಾಡ್ತಾ ಹೋಗ್ತೀನಿ. 1 2 3 4 5 6. ಸೊ ಬಿ ಸ್ಟ್ರೈಟ್ಗೆ ಆರ್ ಬರಬೇಕು, ಅಂದರೆ BARBER. ಆರ್ ಮತ್ತು ಬಿ ಒಂದೇ ಸ್ಟ್ರೈಟಲ್ಲಿ ಬಂತು. ಸೊ ಇವಾಗ ಏನು ಮಾಡ್ತೀವಿ ಅಂತಂದರೆ ಬಿ ಮತ್ತು ಆರ್ ಒಂದೇ ಸ್ಟ್ರೈಟಲ್ಲಿ ಬಂತಾ, ಬಿ ಮತ್ತು ಆರ್ ಸಿಮಿಲ್ಯಾರಿಟಿ ಇಲ್ಲ, ಸೇಮ್ ಅಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀವಿ ಬಿ ವ್ಯಾಲ್ಯೂ ಅಷ್ಟು ಮತ್ತೆ ಜಂಪ್ ಮಾಡಿ, ಎಷ್ಟು 2. ಸೊ BARBER. ನೆಕ್ಸ್ಟ್ ಸೊ ಆರ್ ಮತ್ತು ಆರ್ ಸೇಮ್ ಇದೆಯಾ, ಹೌದು. ಎ ಮತ್ತು ಇ ಸೇಮ್ ಅಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಫಸ್ಟಲ್ಲಿ ಯಾವುದನ್ನು ಯೂಸ್ ಮಾಡಿರ್ತೀವಿ ಅದರ ಸ್ಟ್ರೈಟ್ ಇರುವಂತಹ ನಂಬರನ್ನ ಸ್ಕಿಪ್ ಮಾಡ್ತಾ ಹೋಗ್ತೀವಿ. ಸೊ ಆರ್ ಸ್ಟ್ರೈಟ್ ಅಲ್ವಾ, ಕೊನೆಯ ಲೆಟರ್ ಅಂದರೆ ರೈಟ್ ಸೈಡಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಲೆಟರ್, ರೈಟ್ ಸೈಡಲ್ಲಿ ಇರುವಂಥ ಸ್ಟಾರ್ಟಿಂಗ್ ಲೆಟರ್ ಆರ್ ಯಾವುದಕ್ಕೆ ಮ್ಯಾಪ್ ಮಾಡ್ತಾ ಇರೋದು ಆರ್. ಸೊ ಸ್ಟ್ರಿಂಗ್ ಮ್ಯಾಚ್ ಆಗಲಿಲ್ಲ ಅಂದರೆ ಅದರ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಸೊ ಇದರ ವ್ಯಾಲ್ಯೂ ಎಷ್ಟಿದೆ 3 ವ್ಯಾಲ್ಯೂಸ್ನ ಇನ್ಕ್ರೀಸ್ ಮಾಡೋಣ. BARBER ಈ ಥರ ನಾವು ಇನ್ಕ್ರೀಸ್ ಮಾಡಾದ್ಮೇಲೆ ಆರ್ ಸೇಮ್ ಇದೆ, ಇ ಸೇಮ್ ಇದೆ, BB ಸೇಮ್ ಇದೆ, ಆರ್ ಸೇಮ್ ಇದೆ, ಎ ಸೇಮ್ ಇದೆ, BB ಸೇಮ್ ಇದೆ. ಸೊ ನಮಗೆ ನಾವು ಏನು ಕೊಟ್ಟಿರುವಂತಹ ಟೆಕ್ಸ್ಟಲ್ಲಿ ಪ್ಯಾಟ್ರನ್ನ ಕಂಡುಹಿಡ್ದಾಯಿತು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.